ಇನ್ಕಮ್ ಟ್ಯಾಕ್ಸ್ ನ ಪೋರ್ಟಲ್ ಮುಖಾಂತರ ನೀವು ಉಚಿತವಾಗಿ ಈ ಪ್ಯಾನ್ ಕಾರ್ಡ್ ಅನ್ನ ಪಡೆದುಕೊಳ್ಳುವಂತ ಒಂದು ಪ್ರೊಸೆಸ್ ಬೇರೆ ತರ ಆಗಿದೆ. ಸೊ ಇವಾಗ ಹೊಸದಾಗಿ ಬಂದಿರೋ ಒಂದು ಅಪ್ಡೇಟಿನ ಪ್ರಕಾರ ನೀವು ಇನ್ಕಮ್ ಟ್ಯಾಕ್ಸ್ ನ ಒಂದು ಪೋರ್ಟಲ್ ಅನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ₹1 ಖರ್ಚು ಮಾಡದೇನೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಪಡೆದುಕೋಬಹುದು. ಸೊ ಇಲ್ಲಿ ಯಾವುದೇ ರೀತಿಯ ₹1 ಖರ್ಚು ಕೂಡ ನೀವು ಮಾಡುವಂತ ಅಗತ್ಯ ಇಲ್ಲ. ಸೊ ಈ ಒಂದು ನಿಮ್ಮ ಪ್ಯಾನ್ ಕಾರ್ಡ್ ಉಚಿತವಾಗಿ ಪಡೆದುಕೋಬೇಕು ಅಂತಂದ್ರೆ ಕಡ್ಡಾಯವಾಗಿ ನಿಮ್ಮ ಡಿಜಿ ಲಾಕರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಡಿಜಿ ಲಾಕರ್ ಅಕೌಂಟ್ ಇಲ್ದೇನೆ ನೀವು ಫ್ರೀ ಆಗಿ ಉಚಿತವಾಗಿ ನಿಮ್ಮ ಈ ಪ್ಯಾನ್ ಕಾರ್ಡ್ PDF ಕಾಪಿಯನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಈ ಪ್ಯಾನ್ ಕಾರ್ಡ್ ಅನ್ನ ಡಿಜಿ ಲಾಕರ್ ಮುಖಾಂತರ ನಾವು ಹೇಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಪಡೆದುಕೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಇನ್ಕಮ್ ಟ್ಯಾಕ್ಸ್ ನ ಒಂದು ಪೋರ್ಟಲ್ ನಲ್ಲಿ ನಾವು ಉಚಿತವಾಗಿ ಈ ಪ್ಯಾನ್ ಕಾರ್ಡ್ ಸಾಫ್ಟ್ ಕಾಪಿಯನ್ನ ಡೌನ್ಲೋಡ್ ಮಾಡಬಹುದು. ಆದ್ರೆ ಇಲ್ಲಿ ನಿಮ್ಗೆ ಯಾವುದೇ ಒಂದು ಸ್ಮಾರ್ಟ್ ಕಾರ್ಡ್ ATM ಕಾರ್ಡ್ ತರ ಇರುವಂತಹ ಒಂದು ಪ್ಯಾನ್ ಕಾರ್ಡ್ ನಿಮ್ಗೆ ಪೋಸ್ಟ್ ಮುಖಾಂತರ ಬರೋದಿಲ್ಲ. ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಇರುವಂತಹ ಮಾಹಿತಿಯನ್ನ ಫೆಚ್ ಮಾಡಿಬಿಟ್ಟು ಅಥವಾ ಆಧಾರ್ ಕಾರ್ಡ್ ದಲ್ಲಿ ಇರುವಂತಹ ಮಾಹಿತಿ ನಿಮ್ಮ ಪ್ಯಾನ್ ಕಾರ್ಡ್ ದಲ್ಲಿ ಪ್ರಿಂಟ್ ಆಗಿ ಬರುತ್ತೆ. ಸೊ ಅದು ಆನ್ಲೈನ್ ಇಂದ PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಮ ಈ ಒಂದು ಪ್ಯಾನ್ ಕಾರ್ಡ್ ದಲ್ಲಿ ನಿಮ್ಮ ತಂದೆ ಹೆಸರು ಬರೋದಿಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಅರ್ಜಿ ಸಲ್ಲಿಸಬಹುದು. ಸೊ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನೀವು ಇದಕ್ಕೂ ಮೊದಲು ಯಾವುದೇ ಒಂದು ಪೋರ್ಟಲ್ ನಲ್ಲಿ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಪ್ಯಾನ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನೀವು ಇದೇ ಒಂದು ಇನ್ಕಮ್ ಟ್ಯಾಕ್ಸ್ ನ ಪೋರ್ಟಲ್ ನಲ್ಲಿ ಮೊದಲು ಅಪ್ಲೈ ಮಾಡಿದ್ರೆ ಅದನ್ನ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳುವಂತ ಆಪ್ಷನ್ ಇದೆ. ಆದ್ರೆ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತು UTI ಪೋರ್ಟಲ್ ಇಂದ ನೀವು ಪ್ಯಾನ್ ಕಾರ್ಡ್ ಅನ್ನ ಅರ್ಜಿ ಸಲ್ಲಿಸಿದ್ರೆ, ಸೊ ನಿಮ್ಮ ಹತ್ರ ಆಲ್ರೆಡಿ ಬೇರೆ ಒಂದು ಕಂಪನಿಯ ಪ್ಯಾನ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಈ ಒಂದು ಪೋರ್ಟಲ್ ಮುಖಾಂತರ ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾರು 18 ವಯಸ್ಸಿನ ನಂತರ ನೀವಿಲ್ಲಿ ಪ್ಯಾನ್ ಕಾರ್ಡಿಗೆ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ತಿರೋ ಅವ್ರಿಗೆ ಇದು 5 ನಿಮಿಷದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಪಡೆದುಕೋಬಹುದು. ಸೊ ಹಾಗಿದ್ರೆ ನಾನು ಯಾವ ರೀತಿಯಿಂದ ಡಿಜಿ ಲಾಕರ್ ಉಪಯೋಗ ಮಾಡ್ಕೊಂಡ್ಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಅಪ್ಲೈ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಸರ್ಚ್ ಮಾಡಿ ಮೊದಲು ಬರೋ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮಗೆ ಇನ್ಕಮ್ ಟ್ಯಾಕ್ಸ್ ನ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಈ ಒಂದು ಪೋರ್ಟಲ್ ಅಪ್ಡೇಟ್ ಆಗಿದೆ. ಸೊ ಹಳೆಯ ಒಂದು ಅಪ್ಡೇಟ್ಗೂ ಹೊಸ ಅಪ್ಡೇಟ್ಗೂ ಬಹಳ ಡಿಫರೆನ್ಸ್ ಇದೆ. ಸೊ ಇದನ್ನ ಗಮನವಿಟ್ಟು ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಈ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಈ ಪ್ಯಾನ್ ಕಾರ್ಡ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಪ್ಯಾನ್ ಕಾರ್ಡ್ ಸಾಫ್ಟ್ ಕಾಪಿಗೆ ಅಪ್ಲೈ ಮಾಡ್ಬೋದು. ಸೊ ಈ ಪೋರ್ಟಲ್ ಈ ತರ ನಿಮಗೆ ಪ್ರಿವ್ಯೂ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ ನಿಮಗೆ ಕ್ವಿಕ್ ಲಿಂಕ್ಸ್ ಅಂತ ಹೇಳಿ ಬರುತ್ತೆ. ಈ ಕ್ವಿಕ್ ಲಿಂಕ್ಸ್ ಕೆಳಗಡೆ ಇಲ್ಲಿ 4ನೇ ಒಂದು ಆಪ್ಷನ್ ಇನ್ಸ್ಟಂಟ್ ಪ್ಯಾನ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೋಡಿಂಗ್ ಅಂತ ಹೇಳಿ ಬರ್ತಾ ಇದೆ. ನಿಮ್ಮ ಒಂದು ನೆಕ್ಸ್ಟ್ ಪೇಜು ಈ ತರ ಪ್ರಿವ್ಯೂ ಆಗುತ್ತೆ. ಸೊ ಇಲ್ಲಿ ಈ ಪ್ಯಾನ್ ಮಾಡೋದಕ್ಕಾಗಿ ನಾವು ಈ ಒಂದು ಪೋರ್ಟಲ್ಗೆ ಬಂದಿರ್ತೇವೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ 2 ಆಪ್ಷನ್ಗಳು ಕಾಣ್ತಾ ಇದೆ, ಗೆಟ್ ನ್ಯೂ ಇ ಪ್ಯಾನ್ ಅಂತ ಹೇಳಿ. ಸೊ 2ನೇ ಆಪ್ಷನ್ ಚೆಕ್ ಸ್ಟೇಟಸ್ ಅಂಡ್ ಡೌನ್ಲೋಡ್ ಇ ಪ್ಯಾನ್ ಅಂತ ಹೇಳಿ. ಸೊ 2 ಆಪ್ಷನ್ಗಳು ಇಲ್ಲಿ ಕಾಣ್ತಾ ಇದೆ. ಸೊ ನಾವು ಮೊದಲನೇ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳೋಣ, ಗೆಟ್ ನ್ಯೂ ಇ ಪ್ಯಾನ್ ಅಂತ ಹೇಳಿ. ಇಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ. ಸೊ ಅದನ್ನ ಚೆಕ್ ಮಾರ್ಕ್ ಹಾಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಡಿಸ್ಕ್ಲೇಮರ್ ಓಪನ್ ಆಗಿದೆ. ದಿಸ್ ಈಸ್ ಟು ಇನ್ಫಾರ್ಮ್ ದಟ್ ಬೈ ಕ್ಲಿಕಿಂಗ್ ಆನ್ ದಿಸ್ ಹೈಪರ್ ಲಿಂಕ್ ಯು ವಿಲ್ ಬಿ ಲಿವಿಂಗ್ ಇ ಫಿಲ್ಲಿಂಗ್ ಪೋರ್ಟಲ್ ಅಂಡ್ ಎಂಟರಿಂಗ್ ವೆಬ್ಸೈಟ್ ಆಪರೇಟೆಡ್ ಬೈ ಅದರ್ ಪಾರ್ಟೀಸ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಇದು ರೀಡೈರೆಕ್ಟ್ ಆಗ್ತಾ ಇದೆ ನಿಮ್ಮ ಒಂದು ಡಿಜಿ ಲಾಕರ್ಗೆ. ಸೊ ಇದನ್ನ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹೊಸ ಟ್ಯಾಬ್ ಓಪನ್ ಆಗಿಬಿಟ್ಟು ಇಲ್ಲಿ ನಿಮಗೆ ಡಿಜಿ ಲಾಕರಿನ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಡಿಜಿ ಲಾಕರ್ ಲಾಗಿನ್ ಆಗ್ಲಿಕ್ಕೆ ಈ ಒಂದು ಪೇಜ್ ಓಪನ್ ಆಗುತ್ತೆ, ಲಾಗಿನ್ ಪೇಜ್. ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತೆ ಕ್ಯಾಪ್ಚಾನ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ಅನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ OTP ಅನ್ನ ಎಂಟ್ರಿ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನಿಮ್ಗೊಂದು ನೋಟಿಫಿಕೇಶನ್ ಬಂದಿದೆ ನೋಡಿ, ರಿಟರ್ನ್ ಟು ಇ ಫಿಲ್ಲಿಂಗ್ ಪೋರ್ಟಲ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅಂದ್ರೆ ನಿಮ್ಮ ಒಂದು ಡಿಜಿ ಲಾಕರ್ ಮುಖಾಂತರ ಇನ್ಕಮ್ ಟ್ಯಾಕ್ಸಿನ ಒಂದು ಪೋರ್ಟಲ್ಗೆ ರೀಡೈರೆಕ್ಟ್ ಆಗಿ ಲಾಗಿನ್ ಆಗ್ತಾ ಇದ್ದೇವೆ. ಸೊ ಅದಕ್ಕಾಗಿ ನೀವು ಆಲ್ರೆಡಿ ನಿಮ್ಮ ಡಿಜಿ ಲಾಕರ್ನ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಒಂದು ಪಿನ್ ನೀವು ಸೆಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಎಂಟರ್ ಯುವರ್ ಪಿನ್ ಅಂತ ಕೇಳ್ತಾ ಇದೆ. ಸೊ ಪಿನ್ ಅನ್ನ ಎಂಟ್ರಿ ಮಾಡಿ. ಸೊ ಪಿನ್ ಅನ್ನ ಎಂಟ್ರಿ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ನೀವೇನಾದ್ರೂ ಆಲ್ರೆಡಿ ನಿಮ್ಮ ಡಿಜಿ ಲಾಕರ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ, ರಿಜಿಸ್ಟರ್ ಮಾಡ್ಕೊಂಡಾಗ
ಇಲ್ಲಿ ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂತಂದ್ರೆ ಸೊ ನೀವು ಪಾಸ್ವರ್ಡ್ ಕೂಡ ಫಾರ್ವರ್ಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ OTP ಅನ್ನ ಜನರೇಟ್ ಮಾಡಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಆಲ್ರೆಡಿ ನಾನು ರಿಜಿಸ್ಟರ್ ಆಗಿರೋದ್ರಿಂದ ಡಿಜಿಲಾಕರ್ ಅಕೌಂಟ್ ಇರೋದ್ರಿಂದ ನನಗೆ ಇಲ್ಲಿ ಈ ತರ ನೆಕ್ಸ್ಟ್ ಪೇಜ್ ಬಂದಿದೆ. ಸೊ ಇಲ್ಲಿ ನೋಡಿ ಫಿಲ್ಲಿಂಗ್ ಪೋರ್ಟಲ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇಶ್ಯೂ ಆಗಿರುವಂತ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೀವು ಇಲ್ಲಿ ಯಾವ್ದಾದ್ರು 2 ಡಾಕ್ಯುಮೆಂಟ್ ಅನ್ನ ನೀವು ಚೆಕ್ ಮಾರ್ಕ್ ಹಾಕೋಬೇಕಾಗತ್ತೆ. ಸೊ ನಾನಿಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಡೇಟ್ ಆಫ್ ಬರ್ತಿನ ಒಂದು ಪ್ರೂಫಿಗಾಗಿ ಬರ್ತ್ ಸರ್ಟಿಫಿಕೇಟ್ ಅನ್ನ ತಗೊಳ್ತಾ ಇದ್ದೇನೆ. ಸೊ ಇಲ್ಲಿ ಇನ್ನೊಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಸೊ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಪರ್ಪಸ್ ನೋ ಯುವರ್ ಕಸ್ಟಮರ್ ಅಂತ ಇದೆ ನೋಡಿ. ಇಲ್ಲಿ ನೋ ಯುವರ್ ಕಸ್ಟಮರ್ ಅಂತ ಇದೆ. ವೆರಿಫಿಕೇಶನ್, ಕಂಪೈಲೆನ್ಸ್, ಅವೈಲಿಂಗ್ ಸರ್ವಿಸ್, ಎಜುಕೇಶನಲ್, ಏಜ್ ವೆರಿಫಿಕೇಶನ್, ಗಾರ್ಡಿಯನ್ ಕನ್ಸೆಂಟ್, ಅಥೆಂಟಿಕೇಶನ್. ಸೊ ನಾವು ಅಥೆಂಟಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಡಿಜಿಲಾಕರ್ ಇಂದ ನಮ್ಮ ಒಂದು ಡೇಟಾನ ಇದು ಇಂಪೋರ್ಟ್ ಮಾಡ್ಕೊಳ್ತಾ ಇರುತ್ತೆ, ಅಂದ್ರೆ ನಿಮ್ಮ ಒಂದು ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ತಾ ಇರುತ್ತೆ. ಸೊ ಪಡೆದುಕೊಂಡ ನಂತರ ನಿಮಗೆ ಇಲ್ಲಿ ರಿಕ್ವೆಸ್ಟ್ ಈಸ್ ಪ್ರೊಸೆಸಿಂಗ್, ಕೈಂಡ್ಲಿ ಡು ನಾಟ್ ಕ್ಲೋಸ್ ದ ವಿಂಡೋ ಅಂತ ಹೇಳಿ ಬರ್ತಾ ಇದೆ. ಸೊ ಇದು ಪ್ರೊಸೆಸಿಂಗ್ ಆಗ್ತಾ ಇದೆ, ವೇಟ್ ಮಾಡೋಣ. ಸೊ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಹೇಳಿ ಬಂತು. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೊಂದು ನಿಮಗೆ ಕನ್ಸೆಂಟ್ ಇದೆ, ಅದನ್ನ ಚೆಕ್ ಮಾರ್ಕ್ ಹಾಕೊಳ್ಳಿ. ಚೆಕ್ ಮಾರ್ಕ್ ಹಾಕೊಂಡ್ಬಿಟ್ಟು ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಚೆಕ್ ಮಾರ್ಕ್ ಹಾಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಷ್ಟು ಮಾಡಿದ್ರೆ ಸಾಕು. ವೆರಿಫೈ ಅಂಡ್ ಕಂಪ್ಲೀಟ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ನೋಡಿ. ಈ ತರ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂತ ಮಾಹಿತಿ ಇಲ್ಲಿ ನಿಮಗೆ ಪ್ರಿವ್ಯೂ ಆಗುತ್ತೆ. ಸೊ ಇಲ್ಲಿ ನೀವು ಲಾಸ್ಟ್ ನಿಮ್ಮ ಒಂದು EKYC ಎಲ್ಲ ಇನ್ಫಾರ್ಮೇಶನ್ ಸರಿಯಾಗಿ ಇತ್ತು ಅಂತಂದ್ರೆ ನೀವು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ಬೇಕು ಅಂತಂದ್ರೆ ಸರ್ವರ್ ಎರರ್ ಇರೋದ್ರಿಂದ ನಾನು ಇಲ್ಲಿ ನಿಮಗೆ ಇಷ್ಟನ್ನ ಮಾತ್ರ ತಿಳಿಸ್ಕೊಳ್ಳಿಕ್ಕೆ ಆಗ್ತಾ ಇದೆ. ಯಾಕೆಂತಂದ್ರೆ ಎಲ್ಲರೂ ಕೂಡ ಈ ಒಂದು ಸರ್ವಿಸ್ ಅನ್ನ ಉಪಯೋಗ ಮಾಡ್ತಾ ಇರೋದ್ರಿಂದ ಈ ಒಂದು ಪೋರ್ಟಲು ಬ್ಯುಸಿ ಆಗಿದೆ. ಸೊ ಅದಕ್ಕಾಗಿ ನೀವು ಕಂಪ್ಲೀಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಂಡ್ಬಿಟ್ಟು EKYC ಮುಖಾಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅನ್ನ ಈ ಪೋರ್ಟಲ್ ಇಂದ ಫ್ರೀ ಆಗಿ ಪಡೆದುಕೋಬಹುದು. ವೀಕ್ಷಕರೇ, ನಿಮ್ಗೆ ಏನಾದ್ರೂ ಎರರ್ ಬಂತು ಅಂತಂದ್ರೆ ಸೊ ಅವತ್ತು ಬಿಟ್ಟು ಮಾರನೇ ದಿನ ನೀವು ಟ್ರೈ ಮಾಡಿ. ಯಾಕಂತಂದ್ರೆ ಈ ಒಂದು ಪೋರ್ಟಲ್ ಇನ್ಕಮ್ ಟ್ಯಾಕ್ಸ್ದು ಬಹಳ ಬ್ಯುಸಿ ಆಗಿರುತ್ತೆ. ಸೊ ಯಾವುದೇ ಒಂದು ಸಮಯದಲ್ಲೂ ಕೂಡ ಈ ಪೋರ್ಟಲ್ ಫ್ರೀ ಆಗಿ ಇರೋದು ಡೌಟು. ಸೊ ಅದಕ್ಕಾಗಿ ಟ್ರೈ ಮಾಡ್ತಾ ಇರಿ. ನಿಮ್ಗೆ ಏನಾದ್ರೂ ಡೌಟ್ ಇತ್ತಂತಂದ್ರೆ ತಪ್ಪದೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.